ನಿನ್ನೆ ನಡೆದ INDIA ಮೈತ್ರಿಕೂಟದ ಸಭೆಯ ಇನ್ಸೈಡ್ಗಳನ್ನು ಕೊಡ್ತಾ ಇದ್ವಿ ನಾವು. ಮಮತಾ ಬ್ಯಾನರ್ಜಿಯವರು ಹೆಂಗೆ ಏನೂ ಮಾತಾಡದೆ ಸುಮ್ಮನೆ ಇದ್ದು ಮಾತಾಡಿ ಅಂತ ಸೋನಿಯಾ ಗಾಂಧಿಯವರು ಹೇಳಿದ ಮೇಲೆ ಹೆಂಗೆ ಬಾಂಬ್ ಸಿಡಿಸ್ಬಿಟ್ರು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂಥೇಳಿ ಒಂದು ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತೇ ಆಗಿಲ್ಲ ಅಂತೆ ಮೀಟಿಂಗಲ್ಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಗೊತ್ತಾಗಿಲ್ಲ. ಈಗ ನಾಯಕತ್ವ ಅಂದರೆ ಗಾಂಧಿ ಕುಟುಂಬದ್ದು ಅಂತಿರುತ್ತಲ್ಲ, ಗಾಂಧಿ ಕುಟುಂಬದ ಹೊರಗಿನವರೊಬ್ಬರು ಪ್ರೈಮ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟು ಅನ್ನೋ ಥರ ಮಮತಾ ಬ್ಯಾನರ್ಜಿ ಹೇಳ್ಬಿಟ್ರೆ ಏನು ಕತೆ ಅದು. ಅದಕ್ಕೆ ಮೀಟಿಂಗ್ ಮುಗಿಸಿ ಹೊರಗೆ ಬರುವಾಗ ರಾಹುಲ್ ಗಾಂಧಿಯವರು ಏನೂ ಪ್ರತಿಕ್ರಿಯೆನೇ ಕೊಡಲಿಲ್ಲ. ಮಾಧ್ಯಮದವ್ರು ಕರೀತಾ ಇದ್ರು, ಸರ್ ಒಂದು ಹೇಳಿಕೆ ಬೇಕು ಅಂತ. ಏನು ಪ್ರತಿಕ್ರಿಯೆ ಕೊಡಲಿಲ್ಲ, ಅವ್ರು ಹೋಗ್ಬಿಟ್ರು. ನ್ಯಾಷನಲ್ ಕಾಂಗ್ರೆಸ್ನ ಲೀಡರ್ಸ್ಗಳು ಇದರ ಬಗ್ಗೆ ಯಾರೂ ಮಾತಾಡಿಲ್ಲ, ಪ್ರಮುಖ ನಾಯಕರು ಯಾರೂ ಮಾತಾಡಿಲ್ಲ. ಕರ್ನಾಟಕದ ನಾಯಕರುಗಳು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದರು ಒಳ್ಳೆಯದು ಆಗಬೇಕು ಅಂತ. ಇನ್ನೂ ಅನೇಕರು BJP ಅವರು ಹೇಳ್ತಿದ್ದಾರೆ ಹಂಗಿದ್ರೆ ರಾಹುಲ್ ಗಾಂಧಿ ಅವರು ಅಷ್ಟೇನಾ, ಇನ್ನು ಝೀರೋನಾ ರಾಹುಲ್ ಗಾಂಧಿ? ಆರ್ ಅಶೋಕ್ ಪ್ರಶ್ನೆ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. ಅಲ್ಲ, ದಲಿತ ನಾಯಕ ಅಂತ ಹೇಳಿಕಲ್ಲ, ಒಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು, ಅವರ ಅನುಭವ ಆದ ಮೇಲೆ ಹೇಳಿದ್ದಾರೆ. ಇನ್ನೊಂದ್ಸಲ ಆಗಿ ಪ್ರವೇಶ ಮಾಡಬೇಕಂತ ಆಸೆ ಇದೆ ನಮ್ಮೆಲ್ಲರದು, ಮಾಡಲಿ ಇನ್ನೊಂದ್ಸರಿ. ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಸರ್. ಹಾಂ, ಕರ್ನಾಟಕದಲ್ಲಿ ಯಾವ ಪರಿಣಾಮ ನಿಮಗೆ ಲಾಭ? ಬೇರೆ ಬೀರೋದಿಲ್ಲ, ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ, ಇದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಆಗಲೇ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಈಗ ಆದರೆ ಒಳ್ಳೆಯದು, ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸು ಕಾಣೋಕ್ಕಾಗಲ್ಲ. ಖರ್ಗೆ ಸಾಹೇಬ್ರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದಾವೆ. ಇವತ್ತು ಭಾಳ ಸಂತೋಷ. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು, ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ, ಅಷ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಖರ್ಗೆ ಅವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀರಿ. ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡ್ರಲ್ಲ, ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಅಂದವರು ಈಗ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ರಾಹುಲ್ ಗಾಂಧಿ ಮುಂದಿನ ನಮ್ಮ ಪ್ರಧಾನಿ ಅಂತ ಹೇಳ್ತಾ ಇದ್ರು. ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ತಾರ ಅನ್ನೋದನ್ನು ಅವ್ರು ಹೇಳಿ, ಆ ನಂತರ ನಾವು ಚರ್ಚೆ ಮಾಡೋಣ. ಅವರ ಒಕ್ಕೂಟ ಇದೆಯಲ್ಲ, ಕಾಂಗ್ರೆಸ್ ಒಕ್ಕೂಟ ಇದೆಯಲ್ಲ, ಆ ಒಕ್ಕೂಟದಲ್ಲಿ ಅವರು ಪ್ರಕಟಿಸುವ ಮುಂಚೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವ್ರು ಒಪ್ತಾರ ಅನ್ನೋದ್ರ ಬಗ್ಗೆ ಅವರ ಅಧಿಕೃತವಾದ ನಿಲುವಿನ ನಂತರ ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಅಂತ ಟೀಕೆ ಮಾಡಲ್ಲ, ಆದರೆ ಸೋಲ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಅವ್ರು ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯಿತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.